ನಮಸ್ಕಾರ ಗೆಳೆಯರೆ. ಇವತ್ತು ಬಹಳ ಗಹನವಾದಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಇವತ್ತಿನ ಯುವಕರ ಪರಿಸ್ಥಿತಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರ ದಾರಿಯನ್ನು ಎತ್ತ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಷಯನ ಕುರಿತು ನಮ್ಮ ಜೊತೆಗೆ ಮಾತನಾಡಬೇಕಂತೆ ಇರೋರು ಶ್ರೀ ಜಿ ಯಾದವ್ ರೆಡ್ಡಿ ಅವರು. ಸರ್ ನಮಸ್ಕಾರ. ಸರ್, ಇವರು ನಿವೃತ್ತ ಪ್ರಾಂಶುಪಾಲರು. ಸರ್, ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಕೇವಲ 1 ತಿಂಗಳ ಒಳಗನೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅದೇನು ಸರ್ ಅಷ್ಟು ಬೇಗವಾಗಿ ಹಬ್ಬ ಕಾರಣ ಏನು? ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಏನು ಮೊನ್ನೆ ರೀಸೆಂಟಾಗಿ ಮಾತಾಡಿದರು, ಅದಕ್ಕೆ ಮುಖ್ಯವಾದ ಕಾರಣ ಅಂತೇಳಿದರೆ ಇಡೀ ಇಂಡಿಯಾ ದೇಶದ ಸಾಮಾಜಿಕ ವ್ಯವಸ್ಥೆಯಿಂದ ಹಿಡಿದು, ರಾಜಕೀಯ ವ್ಯವಸ್ಥೆಯಿಂದ ಹಿಡಿದು, ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಕೂಡ ಕುಲುಗೆಟ್ಟು ಹೋಗೋಂಥ ಸಂದರ್ಭ ಬಂದ್ಬಿಟ್ಟಿದೆ. ಇಟ್ ಮೀನ್ಸ್ ಕೊಳತು ನಾರುವಂಥ ಸಂದರ್ಭ ಇದೆ ಈಗಾಗಲೇ. ಅದರ ವಿರುದ್ಧ ಅಂಥ ಜಡ್ಡುಗಟ್ಟದ ವ್ಯವಸ್ಥೆ ವಿರುದ್ಧ ಈ ಮಡುಗಟ್ಟಿದ ಆವೇಶ, ಆಕ್ರೋಶ, ಹತಾಶೆ ಎಲ್ಲವೂ ಕೂಡ ಸ್ಫೋಟ ಆಗಿದೆ. ಅದಕ್ಕೆ ಕಾರಣ ಅಂದರೆ ಇಷ್ಟು ವರ್ಷಗಳ ಕಾಲ ನೋಡಿ ನೋಡಿ ಸಾಕಾಗಿ ಬೇಸತ್ತು ಕೊನೆಗೊಂದು ದಿವಸ ನ್ಯಾಯ ಕೇಳಬೇಕನ್ನೋ ಕಾರಣಕ್ಕೋಸ್ಕರ ಅವರು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಅದನ್ನು ಏನಾದರೂ ಮಾಡಿ ಶುದ್ಧಿ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಈ ಕಾಕ್ರೋಚ್ ಪಾರ್ಟಿಯವರು ತುಂಬ ಗಂಭೀರವಾದ ವಿಷಯಗಳನ್ನು ಜನಗಳು ಬಂದಿಟ್ಟಿದ್ದಾರೆ. ರಾತ್ರೋರಾತ್ರಿ ಕೇವಲ 2 ದಿವಸದೊಳಗೆ 1,40,00,000 ಜನ ಫಾಲೋಯರ್ಸ್ ಹುಡ್ತಾರೆ ಅಂದರೆ ಅವರು ಇಟ್ಟಂಥ ಪ್ರಶ್ನೆಗಳು ಎಷ್ಟು ಗಂಭೀರವಾಗಿದೆ ಅನ್ನೋಂಥದ್ದು ಅರ್ಥ ಆಗುತ್ತೆ. ಅಂದರೆ ಅದು ಪ್ರಾರಂಭ ಆಗಿದ್ದು ಅಮೇರಿಕದಲ್ಲಿ. ಅಂದರೆ ಆತ ಏನು ಅಭಿಜಿತ್ ದೀಪ್ಗೆ ಮಾಡಿದ್ರು, ಅದು ಇದೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಯಾವತ್ತೇ ಆಗಲಿ ಇದ್ದಕ್ಕಿದ್ದಂಗೆ ಯುವಕರೆಲ್ಲ ಅಷ್ಟಕ್ಕೊಂದು ಜನ ಬರೋಕ್ಕೆ ಸಾಧ್ಯತೆ ಇಲ್ಲ ನಾವು ಅಂದ್ಕೊಂಡೆ. ಕಾರಣ ಯಾಕಂತೇಳಿದ್ರೆ ಅವ್ರ ಜೀವನದಲ್ಲಿ ಮತ್ತು ಅವರ ಇದರೊಳಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ, ಅವ್ರ ಅಪ್ಪ ಅಮ್ಮ ಕೊಟ್ಟಿರೋವಂಥ ಕೆಲಸಗಳ ಬಗ್ಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ದಟ್ ಮೀನ್ಸ್ ಅವ್ರಿಗೆ ಕೆಲಸ ಸಿಗದಲ್ಲೇ ಇರುವಂಥದ್ದು, ಒಳಗಡೆನೇ ಅದಿಮಿಟ್ಕೊಂಡಿದ್ರು ಅಂತ ಕಾಣುತ್ತೆ. ಸೊ ಅವಾಗ ಆ ಟೈಮ್ಗೆ ತಕ್ಕಂಗೆ ಈಗ ಜಡ್ಜ್ ಒಬ್ಬರು ಈ ನಿರುದ್ಯೋಗಿ ಯುವಕರ ಬಗ್ಗೆ ಅದು ಅವ್ರನ್ನ ಕಾಕ್ರೋಚ್ ಅಂತ ವರ್ಡನ್ನು ಬಳಸ್ತಾರೆ. ಯಾವಾಗ ಆ ಕಾಕ್ರೋಚ್ ವರ್ಡನ್ನು ಬಳಸಿದ ತಕ್ಷಣ ಇವನು ಅಭಿಜಿತ್ ದೀಪ್ಗೆ ಅನ್ನೋರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೊಂದು ವ್ಯಂಗ್ಯವಾಗಿ ಮಾಡ್ತಾರೆ. ಅದನ್ನು ಮಾಡಿದ ಮೇಲೆ ಅದು ಭಾರಿ ದೊಡ್ಡ ಸಂಚಲನ ಮೂಡಿಸಿದ್ದೇನು, ಯುವಕರು ಭಯಂಕರ ಬರಕತ್ಕೊಂಡಿದ್ದಾರೆ ಅಲ್ವಾ. ಅದೇ ಬರೋದಕ್ಕೆ ಏನು ಕಾರಣ, ಇಂಪಾರ್ಟೆಂಟ್ ಅಂತೇಳಿ ಸುಮ್ಕೆ ಈಗ ನಿರುದ್ಯೋಗ ಇದ್ದ ಸರಿ, ಅದಕ್ಕೊಂದು ಚಾನಲೈಸ್ ಬೇಕಲ್ಲ. ಈಗ ನೀವು ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿರೋರು, ಸೊ ಹಾಗಾದ್ರೆ ಚಾನಲೈಸ್ ಹೆಂಗೆ ಮಾಡಿದ್ರು ಅವ್ರು? ಹಂಗಾದ್ರೆ ಮೊದಲು ಸೋಷಿಯಲ್ ಮೀಡಿಯಾಗಳು ಇಷ್ಟು ಫಾಸ್ಟ್ ಇರಲಿಲ್ಲ ಮತ್ತು ಇಷ್ಟು ಬೇಗ ಪಡ್ಕೊಂಡಿರಲಿಲ್ಲ. ಹಿಂದೆನೂ ಕೂಡ ಯುವಕರಿಗೆ ಅಂಥ ಸಿಟ್ಟು, ರೋಷ ಎಲ್ಲ ಇತ್ತು ವ್ಯವಸ್ಥೆ ಮೇಲೆ. ಮತ್ತು ಕಾಕ್ರೋಚನ ಒಂದು ದೊಡ್ಡ ವ್ಯಂಗ್ಯ ಆದರೂ ಕೂಡ ಅದರಿಂದ ಗಂಭೀರ ಸತ್ಯ ಅಡಗಿದೆ. ದುಡಿಯೋ ಕೈಗಳಿಗೆ ಯಾವ ದೇಶದಲ್ಲಿ ಕೆಲಸ ಕೊಡೋದಿಲ್ವೋ ಆ ದೇಶ ಯಾವತ್ತೂ ಕೂಡ ಅಭಿವೃದ್ಧಿ ಆಗೋದಿಲ್ಲ. ಉದಾಹರಣೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ನೋಡಿದ್ರೆ, ಚೀನಾ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ದುಡಿಯೋ ಕೈಗಳಿಗೆ ಕೆಲಸ ಕೊಡ್ತಾಯಿದೆ. ಇವತ್ತು ಬಡತನದ ನಿರ್ಮೂಲನೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗಿದೆ ಅಂದರೆ, 56 ಇರ್ತಕ್ಕಂಥ ಬಡತನ ಪರ್ಸೆಂಟ್ ಇದ್ದಿದ್ದು ಕೇವಲ 36% ಬಂದಿದೆ ಈಗ ಅಲ್ಲಿ. ಅಂದರೆ ಮ್ಯಾಕ್ಸಿಮಮ್ ಆಗಿ ತುಂಬ ಕಾಳಜಿಯುತವಾಗಿ ಸಂವೇದನಾಶೀಲ ಸರ್ಕಾರ ಅಲ್ಲಿ ಕೆಲಸ ಮಾಡ್ತಾಯಿದೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದ್ದಾರೆ, ಯಾವ ಸಮಸ್ಯೆಗಳು ಬಂದರೂ ಕೂಡ ಸ್ಪಂದನೆ ಇಲ್ಲ, ಸಂವೇದನಾಶೀಲತೆ ಇಲ್ಲ. ಮತ್ತು ವೆರಿ ಇಂಪಾರ್ಟೆಂಟು, ಈ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಿಯವರು ಅವರು ಯಾವ ರೀತಿ ಹೇಳಿದರು ಅಂತ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದು 2ನೇ ಮಾತು. ಒಂದು ಕೇಳಿರ್ತೀವಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆದ ತಕ್ಷಣ ಬೇಕಾಬಿಟ್ಟಿಯಾಗಿ ಮಾತಾಡೋಂಥ ಹಕ್ಕು ಯಾರಿಗೂ ಇಲ್ಲ. ಅಫ್ಕೋರ್ಸ್ ಜಡ್ಜ್ ಆಗಿರ್ಬೋದು, ಜಡ್ಜಿಗೆ ನಾವು ಗೌರವ ಕೊಡಬೇಕು ಕೂಡ. ಆದರೆ ಉದ್ಯೋಗ ಕೊಡದೇ ಇರೋದು ಒಂದು ಕಲ್ಯಾಣ ರಾಜ್ಯ ಅನ್ಸ್ಕೊಂಡಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಮತ್ತು ನೈತಿಕತೆ. ಅದು ಯಾವ ದೇಶದಲ್ಲಿ ಈಗ ನೋಡ್ರಿ, ಯಾರ್ಯಾದರೂ ಒಂದು ಉದ್ಯೋಗ ಸಿಗಲಿಲ್ಲ ಅಂದರೆ ತನ್ನ ಅರ್ಹತೆಗೆ ತಕ್ಕಂತೆ ಹತಾಶೆ ಆಗ್ತಾನೆ.
ಹತಾಶೆ ಎಷ್ಟು ದಿವಸ ಅಂತ ಮನುಷ್ಯರು ಇಟ್ಕೊಳಕ್ಕಾಗತ್ತೆ. ಆ ಹತಾಶೆ ಕೊನೆಗೆ ಎಲ್ಲಿ ತಲುಪುತ್ತಂದರೆ ಈ ಗಂಭೀರ ಸ್ಥಿತಿ ತಲುಪುತ್ತೆ. ಈಗ ಈಗ ಜಿರಳೆ ಅದು ಎಲ್ಲಿ ಹುಟ್ಟುತ್ತವೆ ನಿಮಗೆ ಗೊತ್ತು. ಎಲ್ಲಿ ಕೊಳಕಿದೆ, ಎಲ್ಲಿ ಧೂಳಿದೆ, ಜಿರಳೆ ಹುಟ್ಟೋದು. ಜಿರಳೆ ಆ ಕಾರಣಕ್ಕೋಸ್ಕರ ಕೊಳಕಿದೆ ವ್ಯವಸ್ಥೆಯಲ್ಲಿ ಧೂಳಿದೆ. ಆ ಧೂಳನ್ನು ಸರಿ ಮಾಡಬೇಕು, ಆ ಕೊಳಕನ್ನು ಸರಿ ಮಾಡಬೇಕು ಅನ್ನೋ ಆಶೆ ಇಟ್ಕೊಂಡೇ ಈ ಜಿರಳೆ ಪಾರ್ಟಿ ಉಟ್ಕೊಂಡಿದೆ. ಖಂಡಿತ ಅವರ ಆಶೆಗಳಂತೂ ಅದ್ಭುತವಾಗಿದ್ದಾವೆ, ಅದರಲ್ಲಿ ವಾಸ್ತವಕ್ಕೂ ಹೋಗಿದ್ದಾವೆ, ಅವು ಕೂಡ ಭ್ರಮೆ ಇಲ್ಲ. ಆದರೆ ಅದಕ್ಕೆ ಹೋಗೋಕ್ಕೆ ಒಂದು ರಾಜಕೀಯ ಮಾರ್ಗ ಅಂತಿದೆ. ಆ ವಿಚಾರದಲ್ಲಿ ಇನ್ನೂ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಏನು ಈ ಕಾಕ್ರೋಚ್ ಪಾರ್ಟಿಗೆ ಬೆಂಬಲ ಸೂಚಿಸಿರೋದು ಬೇರೆ ಯಾರೂ ಅಲ್ಲ, ಸೋನಮ್ ವಾಂಗ್ಚುಕ್. ಅತ್ಯಂತ ದೊಡ್ಡ ಹೋರಾಟಗಾರ, ಮತ್ತು ಅವ್ರಿಗೆ ರಾಮನ್ ಮೆಗಸೆ ಪ್ರಶಸ್ತಿ ಬಂದಿದೆ. ಅಂತಾತ ಈಗ ಧರಣಿ ಕೂತಿದ್ದಾನಂದರೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಇವತ್ತು 7ನೇ ಅಥವಾ 8ನೇ ದಿನ ಅಂತ ಕಾಣುತ್ತೆ, ಐ ಥಿಂಕ್. ಅಂದರೆ ಒಂದು ಜವಾಬ್ದಾರಿಯುತ ಸರ್ಕಾರ, ಆ ವ್ಯಕ್ತಿ ಬಂದು ಕೂತಿದ್ದಾರೆ, ಧರಣಿ ಕೂತಿದ್ದಾರೆ ಅಂದಮೇಲೆ ಯಾರೇ ಆಗಿರ್ಲದು. ಆದರೆ ಆ ಸರ್ಕಾರಕ್ಕೆ ಆ ಪ್ರಜ್ಞೆ ಇರ್ಬೇಕು ತಾನೆ. ಉಪವಾಸ ಕೂತ್ಕೊಂಡಿದ್ದಾರೆ, ಏನನ್ನಾದರೆ ಏನು ಜವಾಬ್ದಾರಿ, ಏನು ಕತ್ತಂತ ಬಗ್ಗೆ ಒಂದು ಚೂರು ಇದಿಲ್ದಲೆ, ಲೆಕ್ಕಿಲ್ದಲೆ ನಮ್ಮ ಆಳುವಂಥ ಸರ್ಕಾರಗಳು ಯಾವ ಮಟ್ಟಕ್ಕಿದಾವೆ ಅಂತ ಹೇಳಿದ್ರೆ ಕಣ್ಣು ಮತ್ತು ಕಿವಿ ಎರಡೂ ಇಲ್ದಂಗೆ ಕಾಣ್ತದೆ. 100% ಸರ್. ಪಂಚೇಂದ್ರಿಯಗಳು ಕಳ್ಕೊಂಡಿದ್ದಾವೆ ಸರ್ಕಾರ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ. ತುಂಬ ಇತ್ತೀಚೆಗೆ ಪಂಜಾಬ್ನಲ್ಲಿ ಹಲವು 10 ಸಂಘಟನೆ ಸೇರಿಕೊಂಡು ರೈತರು ಏನು ಹೋರಾಟ ಮಾಡಿದರು. ಸುಮಾರು 526 ದಿವಸ ಹೋರಾಟ ಮಾಡಿದರು. ಸುಮಾರು 993 ಜನ ಸತ್ತೋಗಿದ್ದಾರೆ ಆ ಟೈಮ್ನಲ್ಲಿ. ಸರ್ಕಾರ ಕಿಂಚಿತ್ತೂ ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಕೊನೆಗೆ ಅವ್ರ ಮೇಲೆ ಬುಲ್ಡೋಜರ್ ಓಡಿಸೋಕೆ ಪ್ರಯತ್ನ ಮಾಡಿದರು. ಆಗ ಕೋರ್ಟ್ ಅಡ್ಡ ಬಂತು, ಇದೇನು ಸರ್ಕಾರ ನಾಗರಿಕ ಸರ್ಕಾರನೋ ಅನಾಗರಿಕ ಸರ್ಕಾರನೋ ಅಂತ. ಕೊನೆಗೆ ಈಗ ಜನರ ಆಕ್ರೋಶ ತುಂಬ ತೀವ್ರವಾಗುತ್ತೆ, ನಾಳೆ ಬೆಳಗ್ಗೆ ಸರ್ಕಾರಕ್ಕೆ ಚ್ಯುತಿ ಬರುತ್ತೆ ಅಧಿಕಾರ ನಡೆಸೋಕ್ಕೆ ಅಂತ ಮೋದಿಯವರು ಖುದ್ದು ಒಂದು ಕ್ಷಮೆ ಕೇಳಿ ಅದನ್ನು ವಾಪಸ್ ತಗೊಂಡ್ರು. ಎಂಥದ್ದು ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ನಿರ್ಬಂಧಗಳನ್ನು ಹಾಕಿ ಅವ್ರು ವಾಪಸ್ ತಗೊಂಡು ನಮಗೆ ಯಾವುದೇ ಸಂದರ್ಭದಲ್ಲಿ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನು 1 ವರ್ಷದೊಳಗೆ ಈಡೇರಿಸ್ತೀವಿ ಅಂತ ಲಿಖಿತವಾಗಿ ಭರವಸೆ ಕೊಟ್ಟರು. ಆಮೇಲೆ ಅವರು ವಾಪಸ್ ತಗೊಂಡ್ರು. ಅಂದರೆ ಸರ್ಕಾರಕ್ಕೆ ಜನರು ಪ್ರಾಣ ಮಾನ ಆಸ್ತಿ ಕಾಪಾಡುವಂಥ ಇಂಗಿತ ಇಲ್ಲ. ಅವ್ರಿಗೇನೆಂದರೆ ಅವ್ರ ಅಧಿಕಾರ ಬೇಕು, ಕುರ್ಚಿ ಬೇಕು, ಅದರ ಭದ್ರತೆ ಬೇಕು. ಆ ಕಾರಣಕ್ಕೆ ಅವ್ರು ಯಾರು ಬೇಕಾದ್ರೂ ಬಲಿ ತಗೊಂತಾರೆ, ಯಾರು ಬೇಕಾದ್ರೂ ಕೂಡ ಸಾಯಿಸ್ತಾರೆ, ಯಾರು ಬೇಕಾದ್ರೂ ಕೂಡ. ಈಗ ಉದಾಹರಣೆಗೆ ಎಷ್ಟೋ ಜನ ಬೇರೆ ಬೇರೆ ದೇಶದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಯುವಕರು ಇದೇ ಹತಾಶೆಗೊಂಡು ಒಳಗೆ ಹೋದಾಗ ದೊಡ್ಡ ಒಂದು ಇವತ್ತು ಭಾಳ ಜನ ಬಲಿಯಾದರು, ಎನ್ಕೌಂಟರ್ ಸತ್ತೋದ್ರು. ಅವ್ರಿಗೆ ಯಾರು ಇವತ್ತು ಜೀವಕ್ಕೆ ಬೆಲೆನೇ ಇಲ್ಲ. ಪ್ರಭುತ್ವದ ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯ ತುಂಬ ಕಷ್ಟ. ಆದರೆ ಅದ್ರ ಮಧ್ಯೆನೂ ಕೂಡ ಪ್ರಶ್ನೆ ಮಾಡೋದು ತಪ್ಪಲ್ಲ. ಪ್ರಶ್ನೆ ಮಾಡೋದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇಶ ಶುದ್ಧವಾಗಿರುತ್ತೆ. ಪ್ರಶ್ನೆ ಮಾಡೋದೇ ಇಲ್ಲ ಅಂದಮೇಲೆ ಖಂಡಿತ ದೇಶದಲ್ಲಿ ತುಂಬ ರಾಜಕೀಯ ಸ್ಟಾರ್ಟ್ ಆಗುತ್ತೆ. ಎಷ್ಟು ಉದಾಹರಣೆ ಅಂದರೆ ನೇಪಾಳ ಆಗಿದೆ, ಶ್ರೀಲಂಕಾ ಆಗಿದೆ. ಇಂಡಿಯಾಗೂ ಆ ದಿನಗಳು ಬರೋ ಅಂಥ ಸಾಧ್ಯತೆಗಳು ತುಂಬ ಇರ್ತವೆ. ಯಾಕಂದರೆ ಬೇಡ, ನಾನು ಸರ್ಕಾರ ಅದಕ್ಕೆ ಬರೋದು ಬೇಡ ಅನ್ನೋದು ಸ್ಪಂದಿಸ್ಬೇಕು ಅಂತ ಅಂದರೆ ನೀವು ಸರ್ ಇದಕ್ಕೆ ಇನ್ನೊಂದಿದೆ ನಿಮಗೆ. ನೀವು ಅವಾಗಲೇ ಹೇಳ್ದಂಗೆ ಪಂಜಾಬ್ನವರು ಏನೋ ರೈತರು ದೆಹಲಿಯಲ್ಲಿ ಬಂದು ಕುತ್ಕೊಂಡ್ರಲ್ಲ, ಆ ಟೈಮಲ್ಲಿ ಎಲ್ಲ ಮೀಡಿಯಾಗಳು ಬಂದಾಗಿತ್ತು. ಇವತ್ತಿಗೂ ಏನು ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೀತಿದ್ದಾವೆ, ಯಾವುದೇ ಪತ್ರಿಕೆಗಳಲ್ಲಿ ಯಾವುದೇ ಚಾನಲಲ್ಲಿ ಬರ್ತಾ ಇಲ್ಲ. ಅಂದರೆ ಗೋಧಿ ಮೀಡಿಯಾ ತಮ್ಮಂತ ಮಾರ್ಕೊಂಡಿದ್ದಾವೆ. ಕಾರ್ಪೊರೇಟ್ ಶಕ್ತಿಗಳು ಇರ್ತಲ್ಲಿದ್ದಾವೆ. ಸರಿ, ಕಾರ್ಪೊರೇಟ್ ಶಕ್ತಿಗಳಲ್ಲಿ ಇರ್ಲಿ ಸರ್, ಯಾವ ಸಂದರ್ಭದಲ್ಲೂ ಇವ್ರು ಪರವಾಗಿ ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅವ್ರು ಬೇಕಾದ್ರೆ ದುಡ್ಡು ಸರ್, ಅದು ಸರಿ. ಆದ್ರೆ ಒಂದು ಪತ್ರಿಕೆಗಳಾಗಿರ್ಬೋದು, ಹಿಂದೆಲ್ಲ ಒಂದು ಪತ್ರಿಕೆಗಳಲ್ಲಿ ನಡೆಸ್ತಾನೆ ಅಂದ್ರೆ ಒಂದು ನೈತಿಕತೆ ಇತ್ತು ಅವ್ರಿಗೆ. ಈಗ ನೈತಿಕತೆ ಇಲ್ಲ. ಅಂದ್ರೆ ಕಾರ್ಪೊರೇಟ್ ವಲಯ ಬರ್ತಿದ್ದಂಗೆ ನೀನು ಆಗ್ಬೇಕಂತೇನಿಲ್ಲ. ಉದ್ಯಮ ಈಗ ಅದೇ ಈಗ ನೋಡ್ರಿ, ಈಗ ಎಲ್ಲವೂ ಬರ್ತಾ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಏನು ಚಾನಲ್ಗಳಿಗಿಂತನೂ ಸೋಷಿಯಲ್ ಮೀಡಿಯಾ ವೆರಿ ಸ್ಟ್ರಾಂಗ್ ಆಗಿದ್ದಾವೆ. ಖಂಡಿತ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಜನರಿಗೆ ಸತ್ಯನೇ ಗೊತ್ತಾಗ್ತಿರ್ಲಿಲ್ಲ. ಇವತ್ತಿನವರೆಗೂ ಕೂಡ ಸೋಷಿಯಲ್ ಮೀಡಿಯಾಗಳು ಬಿಟ್ಟು ನಾವು ನಂಬ್ಕೊಂಡಿದ್ವಿ ಸರ್ಕಾರಿ ಇದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಎಲ್ಲ ಕಂಪ್ಲೀಟಾಗಿ ಇಲ್ಲ ತಮ್ಮಂತ ಮಾರ್ಕೊಂಡಿದ್ದಾವೆ, ಇಲ್ಲ ಶರಣಗತಿ ಆಗಿದ್ದಾವೆ. ಯಾವ ಸಂದರ್ಭದಲ್ಲೂ ಕೂಡ ಅವು ಕ್ರಿಯಾಶೀಲ ಕೆಲಸ ಮಾಡ್ತಾ ಇಲ್ಲ, ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಅಲ್ಲಿ ನೋಡ್ಬಿಟ್ಟಿದ್ದೀವಿ. ದುಡಿಯೋ ವರ್ಗದ ಜನರ ಪರವಾಗಿ ಈ ದೇಶದ ಮೀಡಿಯಾಗಳು
ಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಂತೂ ತುಂಬನೇ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ, ನಿರಾಕರಣೆ ಮಾಡಿದ್ದೇವೆ. ಅವರ ಸಂಪೂರ್ಣ ಹಿತಾಸಕ್ತಿ ಬೇರೆ ಇದೆ. ಅಲ್ಲ, ಅದಕ್ಕೆ ಇನ್ನೊಂದು ಪೂರಕವಾದ ಮಾತೇನಂತ ಹೇಳಿದ್ರೆ, ಅವತ್ತೇನು ಪಂಜಾಬ್ ಇವರು ರೈತರು ಬಂದು ಪ್ರತಿಭಟನೆ ಮಾಡ್ತಿದ್ರಲ್ಲ, ಈ ಮೀಡಿಯಾದಲ್ಲಿ ಯಾರೂ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೇ ಆ್ಯಕ್ಚುಲಿ ಮೋದಿ ಸಾಹೇಬರು ಏನು ನಮ್ಮ ಪ್ರಧಾನಮಂತ್ರಿಗಳು ಇದ್ದಾರಲ್ಲ, ಅವರು ಯಾಕೆ ಬರ್ಕೊಟ್ರು, ಯಾಕೆ ಹೇಳಿದರು ಅಂದರೆ, ಕ್ಷಮಾಪಣೆ ಕೇಳಿದರು ಅಂದರೆ, ಇಡೀ ಇಂಟರ್ನ್ಯಾಷನಲ್ ಇರ್ಬೋದಂತೆ ಮೀಡಿಯಾಗಳು ಎಂಟ್ರಿ ಆಗ್ತಿದ್ವು. ಹೌದೌದು. ಇಂಟರ್ನ್ಯಾಷನಲ್ ಮೀಡಿಯಾಗಳು ಯಾವಾಗ ಎಂಟ್ರಿ ಆಗ್ತಾವೋ ಇಡೀ ಪ್ರಪಂಚಕ್ಕೆ ತಮ್ಮದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅವತ್ತು ಇದು ಮಾಡಿದ್ವಿ. ಇವತ್ತು ಇಂಟರ್ನ್ಯಾಷನಲ್ ಮೀಡಿಯಾ ಏನಾದ್ರು ಇವತ್ತು ಜಂತರ್ ಮಂತರಲ್ಲಿ ಬಂದು ಮಾಡಿದ್ರೆ ಬೇರೆ ಥರ ಟರ್ನ್ ಬೇರೆ ಏನೂ ಅಲ್ಲವೋ ಅಲ್ಲ ಸರ್. ಹೆಚ್ಚು ಕಮ್ಮಿ ಇದು ಬಂದಾಗ ಏನು ಅದು ಜಂತರ್ ಮಂತರಲ್ಲಿ ನಡೀತಿರ್ಬೋದು. ಅದು ಕಾಕ್ರೋಚ್ ಪಾರ್ಟಿ ಮಾಡಿದ್ದು ಒಂದೇ ಏನಂತ ಹೇಳಿದ್ರೆ ನೀಟ್ ಪರೀಕ್ಷೆಯ ಇದು ಅದೊಂದು ಸಣ್ಣ ನೋಡಿ, ಅದು ನೋಡಿ ಸಣ್ಣದಂತ ಅಲ್ಲ ಸಣ್ಣದಂತ ಹೇಳಿದ್ರೆ ಒಂದು ಸಣ್ಣ ಕಿಡಿ ಇಡೀ ದೇಶಕ್ಕೆ ತುಂಬ ವ್ಯಾಪ್ತಿ ಆಯ್ತದು ನೋಡಿ ಸರ್. ಸಣ್ಣ ಕಿಡಿ ಅದು ಅದೇ ದೊಡ್ಡ ಅಂದ್ರೆ ನಾನು ಹೇಳ್ತಿರೋದು ಸಣ್ಣ ಕಿಡಿ ಅಂತ ಹೇಳಿ ಸಣ್ಣ ಕಿಡಿ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜನ ಯುವಕರು ಬರ್ತಿದ್ದಾರೆ, ಅದರೊಳಗೆ 9 ಜನ 11 ಜನ ತೀರೋಗಿದ್ದಾರೆ. ನೀವು ನೋಡಿ 23 ಲಕ್ಷ ಜನರು ಬದುಕು ಮತ್ತು ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿದ್ದಾರೆ. ಒಂದ್ಸರಿ ಎಕ್ಸಾಮ್ ಬರೆದ್ರೆ ಗೊತ್ತಾಗುತ್ತೆ ಆ ಹುಡುಗರ ಕಷ್ಟ, ನೋವು, ಆ ಸಂಕಟ ಏನು ಅಂತ. ಪ್ರತಿ ಸೆಕೆಂಡ್ಗೂ ಕೂಡ ಒಂದು ಮಾರ್ಕ್ಸು ಕೂಡ ಅವ್ರು ಎಂಟಾಗೋದ್ರಿಂದ ಅವರು ತುಂಬನೇ ಸ್ಯಾಕ್ರಿಫೈಸ್ ಮಾಡಿ ಓದಿರ್ತಾರೆ. ಅವ್ರ ಜೊತೆಗೆ ಚೆಲ್ಲಾಟ ಆಡೋಂಥ ಈ ಜನಕ್ಕೆ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದರೆ ನೀಟ್ ಎಕ್ಸಾಮ್ 4ನೇ ಸಾರಿ ಆಗ್ತಿರೋದು. ಚೀನಾ ದೇಶದಲ್ಲಿ ಅಲ್ಲೂ ಕೂಡ ಎಕ್ಸಾಮ್ ಇದೆ. ಎಕ್ಸಾಮ್ ಸಂಬಂಧಪಟ್ಟಂತೆ ಟೀಚರ್ಸ್ ಯಾರು ಅಪಾಯಿಂಟ್ ಆಗಿರ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡೋಕ್ಕೆ, ಅವ್ರನ್ನ 3 ತಿಂಗಳು ಅವ್ರನ್ನ ಹೊರಗಡೆ ಬಿಡೋದಿಲ್ಲ, ಸ್ಟ್ರಾಂಗ್ ರೂಮ್ನ ಕೂಡಾಕ್ತಾರೆ ಅಂದರೆ ಅವ್ರ ವಶಕ್ಕೆ ತಗೊಂಡ್ಬಿಡ್ತಾರೆ. ಎಕ್ಸಾಮ್ ಬಂದು ರಿಸಲ್ಟ್ ಬಂದ ಮೇಲೆ ಹೊರಗೆ ಬಿಡ್ತಾರೆ ಅವ್ರನ್ನ. ಇಂಡಿಯಾದೆಲ್ಲ ಸಿಸ್ಟಮ್ ಬರಬೇಕು, ನೇರು ಸಾಕು ಹೋಗ್ತಾ ಇರೋದು ಅಲ್ಲಿಂದಲೇ. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೋ 3 ಜನರಲ್ಲಿ ಯಾರೋ ಒಬ್ಬರು ಎಲ್ಲೋ ಒಂದು ಸ್ವಲ್ಪ ವೀಕ್ ಮಾಡ್ತಾನೆ, ಅದು ಬಹುತೇಕ 100% ಅದು ಹೊರಗಡೆ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ದೇಶದಲ್ಲಿ ಲೀಕ್ ಆಗೋ ಅವಕಾಶಗಳೇ ಇಲ್ಲ ಮಾಡಿಬಿಟ್ಟಾರೆ. KPSC ಎಕ್ಸಾಮ್ ಹಂಗಾಯಿತು, KS ಎಕ್ಸಾಮ್ ಹಂಗಾಯಿತು, PSI ಎಕ್ಸಾಮ್ ಆಯಿತು, ಎಲ್ಲ ಇವನ್ FDSD ಕೂಡ ಲೀಕ್ ಆಗ್ತಾ ಇದೆ. ಇದು ಮಕ್ಕಳು ಯಾಕೆ ಕಾರಣ ಪರೀಕ್ಷೆ ಬರೀಬೇಕಂದ್ರೆ ಅವ್ರ ಉದ್ದೇಶ ಏನು? ಪರೀಕ್ಷೆ ಬರೆಯೋ ಉದ್ದೇಶ ಇಂಟ್ರ್ ದುಡ್ಡು ಕೊಡಬೇಕು, ರಿಟರ್ನ್ ಎಕ್ಸಾಮ್ ಸೋರಿಕೆ ಆಗ್ತಾ ಇದೆ, ಮತ್ತು ರ್ಯಾಂಕ್ ಯಾಕೆ ತಗೋಬೇಕು? ಅವರು ಅಷ್ಟು ಕಷ್ಟಪಟ್ಟು ಮಕ್ಕಳು ಪರೀಕ್ಷೆ ಯಾಕೆ ಮಾಡ್ಬೇಕು ಹೇಳಿ? ಪಾಪ ಅವ್ರ ಭವಿಷ್ಯ ಅಷ್ಟೇ ಅಲ್ಲ, ಅವ್ರ ಮಾನಸಿಕ ಆರೋಗ್ಯ ಸ್ಥಿತಿಗಳೇ ಅಲ್ಲೊಳ ತಲ್ಲಣ ಆಗ್ಬಿಡ್ತಾ ಇದ್ದಾವೆ. ಅವ್ರಿಗೆ ಭವಿಷ್ಯನೇ ಇಲ್ಲಂಗೆ ಆಗ್ಬಿಟ್ಟಿದೆ ನೋಡಿರಿ. ನಮ್ಮ ದೇಶದಲ್ಲಿ, ನನ್ನ ಕರ್ನಾಟಕದಾಗ ಹೇಳ್ತೀನಿ ಕೇಳ್ರಿ, ಇಲ್ಲಿ ಸುಮಾರು 7,59,000 ಪೋಸ್ಟ್ ಖಾಲಿ ಇದೆ. ಸುಮಾರು ನಿರುದ್ಯೋಗಿಗಳು ಕೋಟಿ ಹೆಚ್ಚು ಕಡಿಮೆ ಎಷ್ಟೋ ಲಕ್ಷ ಜನ ಇದ್ದಾರೆ ಬಿಡ್ರಿ, ಅಂಕಿಅಂಶ ಹೇಳ್ಬೋದು, ಅಷ್ಟೊಂದು ಜನ ಇದ್ದಾರೆ. PhD ಮಾಡಿರೋಂಥ ಹುಡುಗರು ಇವತ್ತು 7,000-8,000 ರೂಪಾಯಿಗೆ ಅತಿಥಿ ಉಪನ್ಯಾಸಕ ಕೆಲಸ ಮಾಡ್ತಾರೆ ಈ ಪ್ರೈವೇಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ 70,000 ಪೋಸ್ಟ್ ಖಾಲಿ ಇದೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪೋಸ್ಟ್ನ. ಈಗ ಸುಮ್ಮನೆ ಕಂಡೋರ್ಸೋಕ್ಕೋಸ್ಕರ ನಾವು ಮ್ಯಾಗ್ನೆಟ್ ಶಾಲೆ ಮಾಡ್ತೀವಿ ಅಂತೇಳಿ ಸುಮಾರು 48,000 ಅತಿಥಿ ಉಪನ್ಯಾಸ ತಗೊಂಡಾರೆ. ಯಾಕೆ ಪರ್ಮನೆಂಟ್ ಅನ್ನೋಕ್ಕಾಗಲ್ವಾ? ಗುತ್ತಿಗೆದಾರಕ್ಕೆ ತಗೋಬೇಕು. ಅವ್ರ ಜೊತೆಗೆ ಯಾಕೆ ಭವಿಷ್ಯದ ಅವ್ರಿಗೆ ಜೀವನದಲ್ಲಿ ನೆಮ್ಮದಿನೇ ಬೇಡವಾ, ಭದ್ರತೆನೇ ಬೇಡವಾ ಓದ್ದರಿಗೆ? ಅವರೆಲ್ಲವೂ ಕೇಳಿ. ನೀವು ಹೇಳ್ತಿರೋದೆಲ್ಲ ಸರಿ ಇದೆ ಸರ್. ಆ್ಯಕ್ಚುಲಿ ಈಗ ಆಳ್ವಿಕೆ ಮಾಡ್ತಿರೋರು ನೋಡಿ, ಯಾವ ರಾಜಕಾರಣಿಗೆ ಇವತ್ತೇನು ಚುನಾಯಿತ ರಾಜಕಾರಣಿ ಇದ್ದಾನೆ ಆತನಿಗೆ, ನಾವು ಅವನಿಗೆ ಅಂತಲೇ ಮಾತಾಡ್ತೀನಿ, ನನಗೇನು ಆಗಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಹೆಬ್ಬಟ್ಟು ನನ್ನ ಮಕ್ಕಳು ಬರೀ ಡಿಗ್ರಿ ಓದಿದ್ದೀವಿ ಅಂತ ಹೇಳ್ತಾರೆ, ಡಿಗ್ರಿ ಏನೋ ಓದಿರ್ತಾರೆ. ಅಂದರೆ ಹೇಳ್ಬಿಡ್ತೀನಿ, ಒಬ್ಬ ಅಕ್ಷರ ಗೊತ್ತಿಲ್ದಿದ್ದವನು ಶಿಕ್ಷಣ ಮಂತ್ರಿ ಆಗ್ತಾನೆ, ಕನ್ನಡ ಗೊತ್ತಿಲ್ದಿದ್ದವನು. ಅಷ್ಟಲ್ಲಿ ಆಗಬೇಕು. ಮೊನ್ನೆ ಬಿಹಾರದಲ್ಲಿ ಅಲ್ಲ, ಬಿಹಾರದಲ್ಲಿ ಒಬ್ಬ ಮಂತ್ರಿ, ಶಿಕ್ಷಣ ಮಂತ್ರಿ ಹೇಳ್ತಾನೆ, ಹೆಣ್ಮಕ್ಳಿಗೆ ಶಿಕ್ಷಣ ಬೇಡ ಅಂತ ಹೇಳ್ತಾನೆ. ಇಂಥ ಶಿಕ್ಷಣ ವಿರೋಧಿಗಳು ಮಂತ್ರಿಗಳಾದ್ರೆ ಆಯ್ತಾ? ಇನ್ನೊಬ್ರು ಇದ್ದಾರೆ ಆರೋಗ್ಯ ಮಂತ್ರಿ, ಅವತ್ತು ನೋಡ್ತಾ ಇದ್ರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಫುಲ್ ಡ್ರಗ್ಸ್ ಅಡಿಕ್ಟ್ ತರ ಕಾಣ್ತಾನೆ. ಅಂದ್ರೆ ಆರೋಗ್ಯ ಮಂತ್ರಿ ಯಾರು, ಇವ್ರು ಯಾರು, ಅಕ್ಷರ ಗೊತ್ತಿರೋದಿಲ್ಲ. ಅಂದ್ರೆ ಈ ನಮ್ಮಲ್ಲಿ ಒಂದು ಹಳೆಯ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ರು, ಅಂದಿಲ್ಲ ಚೆನ್ನಿಲ್ಲ ಸುಂದರಮ್ಮ ಅಂತೇಳಿ. ಈ ತರ ಅವ್ರಿಗೆ ಅಕ್ಷರ ಗೊತ್ತಿಲ್ಲ, ಏನು ಗೊತ್ತಿಲ್ಲದಾರೆ. ಅಂದ್ರೆ ನೀವು ಯಾವ ಓದಿದ್ರ, ಯಾವುದನ್ನು ನೀವು ಮಂತ್ರಿ ಪದವಿ ಕೊಟ್ಟರೆ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ ಸೆನ್ಸ್ ಗೊತ್ತಿರಬೇಕು. ಅಥವಾ ಅವನು ಬಂದು ಸೆಕ್ಷನ್, ಅವನು ಯಾವುದೋ ಸಚಿವ ಆಗಿರ್ತಾನೋ ಆ ಫೀಲ್ಡಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡ್ಬಂದು ಹೇಳೋದು ಕಲಿಬೇಕು. ಬರೀ ಸುಳ್ಳು ಹೇಳ್ತಿರೋದೆ, ಬರೀ ಸುಳ್ಳುಗಳಲ್ಲಿ ಬಂದೋಗಿದ್ದಾರೆ ಇವತ್ತು. ಅಲ್ಲ ಸಾರಿ, ಅದು ಈ ವಿಷಯ ಎಲ್ಲೋ ಇದಾಯಿತು. ಆದರೆ ನನಗೆ
ಇಲ್ಲಿ ತನಕ ನನಗೆ ಭಾಳ ಯೋಚನೆ ಆಗ್ತಿರ್ತಿರೋದು ಅಂತ ಹೇಳಿದ್ರೆ, ಒಬ್ಬ ಈ ಸೋನಮ್ ವಾಂಗ್ಚುಕ್ ಪಾಪ ಕೂತಿದಾರಲ್ಲ ಧರಣಿಯ ಇದು ಏನು ಉಪಸತ್ಯಾಗ್ರಹದಲ್ಲಿ, ಹೆಚ್ಚಿಗೆ ನೀಡಿ ಸರ್. ಇಲ್ಲ, ಅವ್ರೇನು ತಲೆ ಕೆಡಿಸ್ಕೊಳಲ್ಲ ಸರ್. ಸಂವೇದನಾಶೀಲ ಗುಣ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಬಂದು ಅವ್ರಿಗೆ ಬಂದು ಮಾತಾಡಿಸಿ ಕೊನೆ ಪಕ್ಷ ಕನಿಷ್ಠ ಭರವಸೆ ಯಾರು ಕೊಡ್ತಿದ್ರು. ಸರ್ಕಾರಗಳಿಗೆ ನೀವು ಆಗಲೇ ಹೇಳಿದ್ರಲ್ಲೇ ಪಂಚಾಯತ್ಗಳು ಕಳ್ಕೊಂಡಿದ್ದಾವಂತ. ಈ ದಪ್ಪನೆ ಚರ್ಮದ ರಾಜಕಾರಣಿಗಳಿಗೆ ಮತ್ತು ಆಳೋ ವರ್ಗಗಳಿಗೆ ಯಾವ ಸಮಸ್ಯೆಗಳನ್ನು ಕೂಡ ತಾರ್ಕಿಕ ಅಂತ ಕಾಣಿಸೋಂಥ ಒಂದು ಭಾವನೆ ಅವ್ರಿಗಿಲ್ಲ, ಅಂಥ ಆಶೆಗಳು ಅವ್ರು ಇಟ್ಕೊಂಡಿಲ್ಲ. ಹಾಗಾಗಿ ನಮ್ಮ ಜನರ ತಪ್ಪು ಇದೆ. ಯಾರು ಆರಿಸ್ಬಾರ್ದು ಅಂತ ಆರಿಸ್ತೀವಿ, ಯಾರಿಗೆ ಆಯ್ಕೆ ಮಾಡಬಾರ್ದು ಅಂತ ಆಯ್ಕೆ ಮಾಡ್ತೀವಿ. ಧರ್ಮದವ್ರಿಗೆ ಆಯ್ಕೆ ಮಾಡ್ತೀವಿ, ರಾಮ ಭಜನೆ ಮಾಡೋರಿಗೆ ಆಯ್ಕೆ ಮಾಡ್ತೀವಿ. ರಾಮ ಭಜನೆ ಮಾಡಿ ಬೇಡ ಅಂತ ಹೇಳಲ್ಲ. ಅಂದ್ರೆ ಹೆಂಗಿದೆ ಅಂತ ಹೇಳಿದ್ರೆ, ಈ ಕೋವಿಡ್ ಬಂದ ಟೈಮಲ್ಲಿ ಜಾತ್ರೆ ಬಿಡಿರಿ ಅಂತ ಹೇಳ್ಬಿಟ್ರೆ ಹೋಗುತ್ತೆ ನಂಬಿದ್ರು. ಆ ಮಟ್ಟಕ್ಕೆ ಬ್ಲೈಂಡ್ ಆಗಿ ನಮ್ಮ ಜನ ಇದ್ದಾಗ ದೇಶದಲ್ಲಿ ಇಡೀ ದೇಶವನ್ನೇ ನಂಬಿಸಿದ್ರಲ್ಲ ಸರ್. ಇಡೀ ಬೆಳಿಗ್ಗೆ ಎಲ್ಲ ರಾತ್ರಿ ಬರ್ದಿದ್ದೆ. ಮತ್ತೆ ಅಷ್ಟೇ ಅಲ್ಲ, ಅವರು ಪ್ರಧಾನಮಂತ್ರಿ ಇನ್ನೊಂದು ಮಾತು ಹೇಳಿದ್ರು, ಯಾರ್ಯಾರು ಉದ್ಯೋಗ ಇಲ್ವೋ ಬೋಂಡ ಮಾಡ್ಕೊಂಡು ಜೀವನ ಮಾಡಿ ಅಂತ. ಎಷ್ಟು ಜನ ಬೋಂಡ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ? ಎಷ್ಟು ಜನ ಬೋಂಡ ಮಾಡಿದ್ರು ತಿನ್ನಬೇಕಲ್ಲ ನಿಮಗೆ. ಅದೇ ಅಂದರೆ ಒಂದಕ್ಕೊಂದು ಕನೆಕ್ಟಿವಿಟಿನೇ ಇಲ್ಲ, ಲಾಜಿಕೇ ಇಲ್ಲ. ಹಿಂದ್ಗಡೆ ಏನಾದ್ರು ಮಾತಾಡಿದ್ರೆ ಒಂದು ತರ್ಕ ಇರ್ಬೇಕು ಮನುಷ್ಯನಿಗೆ. ಪ್ರಧಾನಮಂತ್ರಿಗಳೇ ತರ್ಕ ಇಲ್ದಂಗೆ ಮಾತಾಡಿದ್ರೆ ಇನ್ನು ಪಾಪ ಜನಸಾಮಾನ್ಯರ ಗತಿ ಏನು? ಅವ್ರ ಮಂತ್ರಿಮಂಡಲದಲ್ಲಿ ಎಂಥ ಜನ ಇರ್ಬೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ನನಗೆ ಪ್ರಧಾನಮಂತ್ರಿಗಳು ಮೋದಿಜಿ ಆದಮೇಲೆ ನಮಗೆ ಇಡೀ ದೇಶದಲ್ಲಿ ಏನೋ ಒಂದು ಹೊಸ ಗಾಳಿ ಬೀಸುತ್ತಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಏನಿಲ್ಲ. ಇಲ್ಲಿ ಸಹ 2.5 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿ ವರ್ಷ. ಈಗ ಕರೆಕ್ಟಾಗಿ 12 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ ಅವರು. ಇದುವರೆಗೂ 12 ಕೋಟಿ ಉದ್ಯೋಗ ಅಲ್ಲ, 1 ಕೋಟಿ ಕೂಡ ಉದ್ಯೋಗ ಕೊಟ್ಟಿಲ್ಲ. ಎಲ್ಲರ ಅಕೌಂಟ್ಗೂ 15 ಲಕ್ಷ ಆಗ್ತವೆ ಅಂತ ಹೇಳಿದರು, ಒಂದು ಪೈಸನೂ ಹಾಕಿಲ್ಲ. ರೈತರಿಗೆ ಬೆಂಬಲ ಬೆಲೆ ಕಾನೂನು ರೀತಿಯ ಮಾಡ್ತೀವಿ ಅಂತ ಹೇಳಿದರು, ಅದಕ್ಕೂ ಇದುವರೆಗೂ ಮಾಡಿಲ್ಲ. ಅವರು ಯಾವ್ಯಾವ ವಿಷಯಗಳನ್ನ ಹೇಳಿದ್ರು, ಎಲ್ಲರೂ ಪುಕ್ಕಟ್ಟೆ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದರು, ಕೊಡ್ತಾ ಇಲ್ಲ. ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಕೊಡ್ತಾ ಇಲ್ಲ. ಆರೋಗ್ಯ ಅಂತೂ ಕನಸಿನ ಮಾತು. ಇವತ್ತು ಪ್ರಧಾನಮಂತ್ರಿ, ನಾನೇ ಹೋಗಿದ್ದೆ ಮೊನ್ನೆ, ನಂದೇ ಸ್ವತಃ ಉದಾಹರಣೆ ಕೇಳ್ರಿ, 5 ಲಕ್ಷ 70 ವರ್ಷ ಆದವರಿಗೆ 5 ಲಕ್ಷ ಫ್ರೀ ಇದೆ, ಎಲ್ಲರೂ ಟ್ರೀಟ್ಮೆಂಟ್ ತಗೋಬೋದು ಅಂತ ಹೇಳಿದಾಗ ನಾನು ಹೋಗಿ ಜಯದೇವ ಹಾಸ್ಪಿಟ್ಲಿಗೆ ಕೇಳಿದಾಗ ನಮಗಿನ್ನೂ ಸರ್ಕ್ಯುಲರ್ ಬಂದಿಲ್ಲ, ಜಸ್ಟ್ 3 ಮಂತ್ಸ್ ಬೇಕು, 3 ಮಂತ್ಸ್ ಬೇಕು. ಸುಮ್ಮನೆ ಘೋಷಣೆ ಮಾಡ್ತಾರೆ, ಆದರೆ ಇನ್ನು ಫೀಲ್ಡಲ್ಲಿ ಆಕ್ಷನ್ ಇರಲ್ಲ. ಈ ರೀತಿ ಹುಸಿ ಭರವಸೆಗಳು ಈ ದೇಶದಲ್ಲಿ ಪುಂಖಾನುಪುಂಖನವಾಗಿ ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. ಇದಕ್ಕೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಏನು ಮತದಾರರವ್ರ ಹತ್ರ ನಾವು ಕೇಳ್ಕೊಳ್ಳೋದು ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಯಾವುದೇ ಆಗಲಿ ಚುನಾವಣೆ ಟೈಮಿಗೆ ಬಂದರೆ ಯಾವನಿಗೂ ಓಟ್ ಹಾಕಬೇಡ್ರಿ. ಓಟ್ ಹಾಕ್ತೀವಿ ಅನ್ನೋದಾದ್ರೆ ಯಾವುದೇ ಪಕ್ಷ ಆಗಿರಲಿ, ಎಜುಕೇಷನ್ನು ಮತ್ತು ಹೆಲ್ತ್ ಇವೆರಡನ್ನು ಫ್ರೀ. ನೀವೇನು ಇದು ಕೊಡಬೇಡ್ರಿ, 2,000 ಕೊಡೋದು, 1,000 ಕೊಡೋದು, ಕುಕ್ಕರ್ ಕೊಡೋದು, ಇಂಥವೆಲ್ಲ ಚೀಪು. ಇದು ಅದೇ ಅದು ಗೃಹ ಜ್ಯೋತಿ ಕೊಡ್ತೀವಿ ಸರ್, ಎಲ್ಲವೂ ಅಷ್ಟೇ ಸರ್. ಸರ್, ನೀವು ಹೇಳಿದ ಒಳ್ಳೆ ಮಾತಿಗೆ ಒಂದು ಆಡ್ ಮಾಡ್ತೀನಿ ಕೇಳಿ. ಈ ಶಿಕ್ಷಣ ಮತ್ತು ಆರೋಗ್ಯನ ಯಾವ ದೇಶದಲ್ಲಿ ಫ್ರೀಯಾಗಿ ಕೊಡ್ತಿದಾರೋ ಅದಕ್ಕೆ ಯಾಕಷ್ಟು ಚೆನ್ನಾಗಿ ಅಷ್ಟು ಕೊಡೋಕ್ಕೆ ಸಾಧ್ಯ ಆಗಿದೆ ಅಂದರೆ, ಕೋರ್ಟ್ ಅದಕ್ಕೆ ನಿರ್ಬಂಧ ಆಗಿಬಿಟ್ಟಿದೆ. ಯಾರು ಜನಗಳಿಗೆ ಮ್ಯಾನಿಫೆಸ್ಟೋಗೆ ಏನು ಹೇಳಿದಾರೋ ಅದನ್ನು ನಿಮ್ಗೆ ದಕ್ಕಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಕೊಡಬೇಕಿಲ್ಲ, ಕೊಡಬಾರ್ದು ಅಂತ ಆರ್ಡರ್ ಮಾಡಿದೆ. ಹೌದು, ಮಾಡಿದ್ರು. ಹಾಗಾಗಿ ಅಲ್ಲಿ ಆ ದೇಶದಲ್ಲಿ, ಇವನ್ ಅಮೇರಿಕ ಅಂತ ದೇಶದಲ್ಲಿ ಕೂಡ ಅಪ್ ಟು 12th ಫ್ರೀ ಎಜುಕೇಷನ್ ಇದೆ. ಎಲ್ಲರಿಗೂ ಸಾಮೂಹಿಕ ಒಂದೇ ಎಜುಕೇಷನ್ ಇಲ್ಲ. ಹಂಗೆ ಬಡವರಿಗೆ ಒಂದು ಎಜುಕೇಷನು, ಶ್ರೀಮಂತರಿಗೆ ಒಂದು ಎಜುಕೇಷನ್ ಇಲ್ಲ ಅಲ್ಲಿ ಅಂಥ ದೊಡ್ಡ ರಾಷ್ಟ್ರದಲ್ಲೂ ಕೂಡ. ಅದಕ್ಕೆ ಸುಪ್ರೀಂ ಕೋರ್ಟ್ ಅದಕ್ಕೆ ಮಧ್ಯಪ್ರವೇಶ ಮಾಡಿ ಮ್ಯಾಂಡೇಟರಿ ಯಾರು ಮಾಡ್ತಾರೆ, ಮ್ಯಾನಿಫೆಸ್ಟೋ ಯಾರು ಮಾಡ್ತಾರೆ, ಜನಗಳಿಗೆ ಏನು ಆಶ್ವಾಸನೆ ಕೊಡ್ತಾರೆ, ಅವು ಈಡೇರಿಸಕ್ಕೆ ಸಾಧ್ಯ ಆಗದೆ ಹೋದರೆ ಶಿಕ್ಷೆ ಕೊಡುವಂಥ ಪದ್ಧತಿ ಕೂಡ ಇರಬೇಕು. ಒಂದು ಫ್ರೀ ಕೊಡುವಂಥದ್ದು ಬಿಟ್ಬಿಡ್ಬೇಕು ಸರ್. ಫ್ರೀ ಬಿಟ್ಬಿಡಿ. ನೀವು ಫಸ್ಟು ಎಜುಕೇಷನ್ನು ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಫ್ರೀ ಕೊಡಿ. ಅದೇ ನಮ್ಮ ಆದ್ಯತೆ ದೂರದೃಷ್ಟಿ ಇರಬೇಕು. ಒಂದು ಕಾರ್ಯಕ್ರಮ ಈ ಶಾರ್ಟ್ ಕಟ್ ಮಾಡೋ ಅವಶ್ಯಕತೆ ನೀವು ಹೇಳ್ದಂಗೆ ಕರೆಕ್ಟಾಗಿ ನಾವು ಹೇಳಿದ್ರೆ, ಈಗ ಎಲ್ಲರಿಗೂ ಬೇಕಾದ್ರೆ ಶಿಕ್ಷಣ ಬೇಕು, ಎಲ್ಲರಿಗೂ ಬೇಕು ಆರೋಗ್ಯ ಬೇಕು, ಎಲ್ಲರಿಗೂ ಬೇಕು ಉದ್ಯೋಗ ಬೇಕು. ಇಂಥವನ್ನ ಸರ್ಕಾರ ದೂರದೃಷ್ಟಿ ಇಟ್ಕೊಂಡು ಒಂದು ಯೋಜನಾಬದ್ಧವಾಗಿ ಆ ಸಮಸ್ಯೆಗೆ ತಾರ್ಕಿಕ ಅಂತ ಕಾಣಿಸ್ಬೇಕು. ಇಲ್ಲ, ನಮ್ಮ ದೇಶದಲ್ಲಿ ತಾಕತ್ತೆ. ಇನ್ನೊಬ್ರು ಹೇಳ್ತಾರೆ, ಸರ್ಕಾರ ಓದಿದ ತಕ್ಷಣ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ. ಎಲ್ರಿಗೂ ಬೇಡ. ನಾವು ಹೇಳ್ತೇವೆ ಕೇಳಿ, ಯಾರಿಗೆ ಅರ್ಹತೆ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದೆ ಅದು ತುಂಬ್ರಿ ಅಂತ ಹೇಳ್ತಾರೆ ನಾವು. ಅದು ಇಲ್ಲೇ ಪೋಸ್ಟ್ ಪುಷ್ಟಿ ಮಾಡಿಕೊಟ್ರಿ ಅಂತ ನಾವ್ಯಾರು ಒಂದು ಸರ್. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಒಂದು 5 ವರ್ಷದ ಪ್ಲಾನಿಂಗ್ ಇರಬೇಕಲ್ಲ ಸರ್. ಇರಬೇಕು. ಅಂದರೆ ಏನಂತ ಹೇಳಿದ್ರೆ, ಈಗ ಯಾರು ಓದ್ಕೊಂಡಿದ್ರೆ ಅವ್ರಿಗೆ ಒಂದು ಈ ಕೆಲಸ ಸಿಗುತ್ತೆ, ಅವ್ರಿಗೆ ಆ ಕೆಲಸ ಸಿಗುತ್ತೆ. ಇನ್ನು ಉಳಿದವ್ರಿಗೆ ಆ್ಯಕ್ಚುಲಿ ಮುಂದೆ ನಾವು ಈ ದೇಶದಲ್ಲಿ ಇಂತಿಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ರೆ ಆ ಮಕ್ಕಳು ಇಷ್ಟು ಕೆಲಸ ಸೃಷ್ಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇರ್ಬೇಕು ತಾನೆ. ದೂರ ಆಲೋಚನೆನೇ ಇಲ್ಲ ಈಗ. ಇಲ್ಲ, ಅವ್ರಿಗಿಲ್ಲ.
ಹೌದು. ಆ ಆಲೋಚನೆ ಏನಿಲ್ಲ. ಸುಮ್ಕೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ನಿರುದ್ಯೋಗ ಇದು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ 500 ರೂಪಾಯಿ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ 500 ರೂಪಾಯಿನೋ 5,000ನೋ 2,000 ಬಂದಿರ್ತ ಇಲ್ಲ ಗೊತ್ತಿಲ್ಲ ಅದನ್ನು. ಯೋಜನಾ ಯುವನಿಧಿ ಯುವನಿಧಿ ಅಂತ ಅದು ಏನು ಸರ್ ಈ ಮಾಡಿದ್ದಾರೆ. ಕಾರ್ಯಕ್ರಮಗಳು. ಸೊ ಎನಿಹೋ ಗೆಳೆಯರೇ, ನಾವು ಇಷ್ಟೊತ್ತು ತನಕ ಈ ಮಾತಾಡಿದ್ವಲ್ಲ, ಇವು ನಮ್ಮ ಮನದಲ್ಲಿ ನಡೆದಿರುವಂಥ ಒಂದು ಸಣ್ಣ ಘಟನೆಗಳವೆಲ್ಲ. ಅಂದರೆ ನಾವು ಈ ಇದರಲ್ಲಿ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಯುವಕರು, ಅಂದರೆ ನಮ್ಮ ಮಕ್ಕಳಿದ್ದಾರೆ, ಅವಕ್ಕೂ ಒಂದು ಆರೋಗ್ಯ ಶಿಕ್ಷಣ ಸಿಗಬೇಕು, ಅವಕ್ಕೂ ಅವರನ್ನು ಚೆನ್ನಾಗಿ ಓದ್ಕೋಬೇಕು ಅನ್ನೋದು ನಮಗೊಂದು ಆಸೆ ಇರುತ್ತೆ. ಹಾಗೆಯೇ ನಮಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಸಿಗಬೇಕು, ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಮ್ಮದು ಒಂದು ದೊಡ್ಡ ಆಸೆ. ಈಗ ನಮ್ಮ ಸರ್ ಕೂತ್ಕೊಂಡಿದ್ದಾರೆ, ಅವರು ಅದೇ ಹೇಳಿದ್ದೀಗ. ಸೊ ಈಗ ನಾವು ಏನು ಈ ಕಾಕ್ರೋಚ್ ಪಾರ್ಟಿ ನಡೀತಾ ಇದೆ ಹೋರಾಟಕ್ಕೆ ಆತ್ಮಸಾಕ್ಷಿಯಾಗಿ ನಾವು ಬೆಂಬಲಿಸ್ತಾ ಇದ್ದೀನಿ. ನಾನು ಸರ್ ಗೊತ್ತಿಲ್ಲ ನನಗೆ, ಇಲ್ಲ ಅದ್ರ ಬಗ್ಗೆ ಆರೋಗ್ಯಪೂರ್ಣ ಚರ್ಚೆ ಆಗಲಿ, ಖಂಡಿತ ಅದು ಒಳ್ಳೇದು. ಅಲ್ಲ, ನಾನು ಮಾಡೋದು ಸರ್, ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಅವರು ಈಗ ನಡೀತಿರೋ ಹೋರಾಟಕ್ಕೆ ನಮ್ಮ ಬೆಂಬಲ. ಹೌದು, ಅದ್ರದ್ದೇನಾಗ್ಲಿ ಆಮೇಲೆ ನಮಗೆ ಅದು ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಅದು ಕೇಳ್ತಿರೋ ಪ್ರಶ್ನೆಗೆ ಮಾತ್ರನೇ ಕಾಕ್ರೋಚ್ ಪಾರ್ಟಿ ಅವರು ಬೆಂಬಲ ಇದೆ. ಅದನ್ನ ನಾನು ಹೇಳ್ತಾರೆ. ಅವರು ಇವತ್ತು ಏನು ಎತ್ತಿದ್ರೆ ಸಮಯೋಚಿತ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ನಮ್ಮ ಬೆಂಬಲ ಇದೆ. ಏನು ಸರ್, ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ, ಅದು ತಗೊಂಡು ನಾವೇನು ಮಾಡೋಣ. ಅದರ ನಡುವೆನೂ ಏನು ಸೋನು ವಾಂಗ್ ಕೂತಿದಾರೋ ಅವರು ಬೇಗನೆ ಗುಣಮುಖರಾಗಿ ಈ ಸರ್ಕಾರ ಬಂದು ಇದು ಮಾಡಲಿ ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ಜೊತೆಗೆ ಯಾದವ್ ರೆಡ್ಡಿ ಅವರು ಕೂತ್ಕೊಂಡು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಸೊ ಅವ್ರಿಗೆ ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತು ಗೆಳೆಯರೇ, ಮತ್ತೊಮ್ಮೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ತೆ.